ವೀಕ್ಷಕರೇ ನಮಸ್ಕಾರ. ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ. ಆತ್ಮೀಯರೇ, ನಮ್ಮ ಭಾರತ ದೇಶದ ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿನವರೆಗೂ ಸಹ ಯಾವ ಪ್ರದೇಶಕ್ಕೆ ನಾವು ತೆರಳಿದರೂ ಸಹ ಮನೆಗಳ ಹೊರಗೆ, ಅಂಗಡಿಗಳ ಹೊರಗೆ ಮತ್ತು ವಾಹನಗಳಲ್ಲಿ ನಿಂಬೆಹಣ್ಣು ಮತ್ತು ಹಸಿ ಮೆಣಸಿನಕಾಯಿಯನ್ನು ಪೋಣಿಸಿರುವಂತಹ ದಾರವನ್ನು ಕಟ್ಟಿರುವುದನ್ನು ನಾವೆಲ್ಲ ನೋಡಿರುತ್ತೇವೆ. ಸಾಮಾನ್ಯವಾಗಿ 5 ಅಥವಾ 7 ಮೆಣಸಿನಕಾಯಿಗಳ ಜೊತೆ ಒಂದು ನಿಂಬೆಹಣ್ಣನ್ನು ದಾರದಲ್ಲಿ ಕಟ್ಟಿ ತೂಗು ಹಾಕಿರುತ್ತಾರೆ. ಅಷ್ಟೇ ಅಲ್ಲದೆ ಅವುಗಳನ್ನು ಪ್ರತಿ ಶನಿವಾರವೂ ಸಹ ಜನರು ಬದಲಾಯಿಸುತ್ತಿರುತ್ತಾರೆ. ಈ ಒಂದು ವಿಭಿನ್ನವಾದ ಆಚರಣೆಯನ್ನು ಶತಶತಮಾನಗಳಿಂದ ಅನುಸರಿಸಿಕೊಂಡು ಬರಲಾಗುತ್ತಿದೆ. ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ದಾರದಲ್ಲಿ ಕಟ್ಟಿ ಮನೆಗಳ ಮುಂದೆ ಹಾಗೂ ಅಂಗಡಿಗಳ ಮುಂದೆ ತೂಗು ಹಾಕುವುದೇಕೆ ಎಂಬ ಪ್ರಶ್ನೆಗೆ ಉತ್ತರ ಸ್ವತಃ ಈ ಪದ್ಧತಿಯನ್ನು ಅನುಸರಿಸುವವರಿಗೆ ತಿಳಿದಿರುವುದಿಲ್ಲ. ಹಿಂದಿನ ಕಾಲದಿಂದಲೂ ಪಾಲಿಸಿಕೊಂಡು ಬರಲಾಗುತ್ತಿರುವುದರಿಂದ ತಾವೂ ಸಹ ಈ ಕ್ರಮವನ್ನು ಪಾಲಿಸುತ್ತಿದ್ದೇವೆ ಎಂದು ಬಹುತೇಕ ಜನರು ಉತ್ತರಿಸುತ್ತಾರೆ. ಈ ನಿಂಬೆಹಣ್ಣಿಗೂ ಮೆಣಸಿನಕಾಯಿಗೂ ಎಲ್ಲಿಂದೆಲ್ಲಿನ ಸಂಬಂಧ? ಇವೆರಡನ್ನು ಜೊತೆಯಾಗಿಸಿ ಮನೆಯೆದುರು ತೂಗು ಹಾಕುವುದರಿಂದ ಆಗುವ ಪ್ರಯೋಜನಗಳೇನು ಎಂಬುದನ್ನು ನಾವು ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ತಿಳಿದುಕೊಳ್ಳೋಣ. ನಾವು ಆಚರಿಸುವ ಅನೇಕ ಆಚರಣೆಗಳು ಕೇವಲ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಮಾತ್ರ ಹೊಂದಿರದೆ ವೈಜ್ಞಾನಿಕ ದೃಷ್ಟಿಕೋನದಿಂದಲೂ ಸಹ ಬಹಳ ಉಪಯುಕ್ತವಾಗಿರುತ್ತವೆ. ಹಾಗೆಯೇ ಶತಶತಮಾನಗಳಿಂದ ಅನುಸರಿಸಿಕೊಂಡು ಬರಲಾಗುತ್ತಿರುವ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ಮನೆಯ ಮುಂದೆ ಕಟ್ಟುವ ಆಚರಣೆಯ ಹಿಂದೆಯೂ ಸಹ ಧಾರ್ಮಿಕ ಮತ್ತು ವೈಜ್ಞಾನಿಕ ಕಾರಣಗಳೆರಡೂ ಸಹ ಇವೆ. ಧಾರ್ಮಿಕ ವಿವರಣೆ. ನಮ್ಮ ಹಿಂದೂ ಪ್ರಾಚೀನ ಪುರಾಣಗಳ ಪ್ರಕಾರ ದೇವಾನುದೇವತೆಗಳು ಹಾಗೂ ದಾನವರು ಒಟ್ಟಾಗಿ ಸೇರಿಕೊಂಡು ಸಮುದ್ರ ಮಂಥನವನ್ನು ಕೈಗೊಂಡಿದ್ದರು. ಅದರಿಂದ ಅನೇಕ ವಸ್ತುಗಳು ಹೊರಬಂದಿದ್ದವು. ಆ ವೇಳೆಯಲ್ಲಿಯೇ ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮಿ ಹೊರ ಬಂದಿದ್ದರು. ಮಹಾಲಕ್ಷ್ಮಿಗಿಂತಲೂ ಮೊದಲು ಅಲಕ್ಷ್ಮಿ ಬಂದಿದ್ದರು. ಹೆಸರೇ ಸೂಚಿಸುವಂತೆ ಅಲಕ್ಷ್ಮಿ ಎಂದರೆ ಲಕ್ಷ್ಮೀದೇವಿಯ ವಿರುದ್ಧ. ಈ ಅಲಕ್ಷ್ಮಿಯೇ ಬಡತನ ಮತ್ತು ದಾರಿದ್ರ್ಯವನ್ನು ದಯಪಾಲಿಸುವವರು. ಲಕ್ಷ್ಮಿ ಹಾಗೂ ಅಲಕ್ಷ್ಮಿಯರು ಎಲ್ಲೆಡೆ ಜೊತೆಯಾಗಿಯೇ ತೆರಳುತ್ತಾರೆ. ಅಲಕ್ಷ್ಮಿ ಮನೆಗೆ ಬಂದರೆ ದುಃಖ ಹಾಗೂ ದಾರಿದ್ರ್ಯ ಆವರಿಸುತ್ತದೆ. ಮಹಾಲಕ್ಷ್ಮೀ ದೇವಿಗೆ ಸಿಹಿ ತಿಂಡಿ ಎಂದರೆ ಬಹಳ ಇಷ್ಟ. ಅದಕ್ಕಾಗಿ ಜನರು ಹಬ್ಬ ಹರಿದಿನಗಳಲ್ಲಿ ಸಿಹಿ ತಿಂಡಿಯನ್ನು ಮಾಡಿರುತ್ತಾರೆ. ಆದರೆ ಅಲಕ್ಷ್ಮಿಗೆ ಹುಳಿಯಾದಂತಹ ಮತ್ತು ಖಾರದ ತಿನಿಸುಗಳೆಂದರೆ ಬಹಳ ಇಷ್ಟ. ಹಾಗಾಗಿಯೇ ಜನರು ಮನೆ ಹಾಗೂ ಅಂಗಡಿಯ ಬಾಗಿಲಿಗೆ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ತೂಗು ಹಾಕಿರುತ್ತಾರೆ. ಒಂದು ವೇಳೆ ಮಹಾಲಕ್ಷ್ಮಿಯ ಜೊತೆ ಅಲಕ್ಷ್ಮಿ ಏನಾದರೂ ಬಂದರೆ ಇವುಗಳನ್ನು ನೋಡಿ ಅಲ್ಲಿಯೇ ನಿಲ್ಲಲಿ, ಒಳಗೆ ಬರುವುದು ಬೇಡವೆಂದು ಹೀಗೆ ಮಾಡಲಾಗುತ್ತದೆ. ಮನೆ, ವಾಹನ, ವ್ಯವಹಾರಗಳ ಮೇಲೆ ಕೆಟ್ಟ ದೃಷ್ಟಿ ಅಥವಾ ವಕ್ರದೃಷ್ಟಿ ಬೀಳಬಾರದೆಂಬ ಸದುದ್ದೇಶದಿಂದ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಯನ್ನು ತೂಗು ಹಾಕಲಾಗುತ್ತದೆ ಎಂಬುದು ಮತ್ತೊಂದು ಧಾರ್ಮಿಕ ನಂಬಿಕೆ. ಯಾವುದೇ ವಸ್ತುವನ್ನು ಸೂಕ್ಷ್ಮವಾಗಿ ಏಕಾಗ್ರತೆಯಿಂದ ನೋಡಿದಾಗ ಮಾತ್ರ ದೃಷ್ಟಿ ತಗುಲುತ್ತದೆ. ಮನೆ ಅಥವಾ ಕಚೇರಿಗೆ ಬಂದವರ ಮೊದಲ ದೃಷ್ಟಿ ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಹಾರದ ಮೇಲೆ ಹೋಗುತ್ತದೆ. ಇದರಿಂದ ಅವರ ಗಮನ ಬೇರೆಡೆ ಹೋಗುವುದಿಲ್ಲ. ಇದರಿಂದ ಜನರ ಏಕಾಗ್ರತೆ ಭಂಗವಾಗುತ್ತದೆ, ದೃಷ್ಟಿಯೂ ತಾಕುವುದಿಲ್ಲ. ಇವೆಲ್ಲವೂ ಈ ಆಚರಣೆಯ ಹಿಂದಿರುವಂತಹ ಧಾರ್ಮಿಕ ಕಾರಣಗಳು. ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಕಟ್ಟುವ ವೈಜ್ಞಾನಿಕ ಕಾರಣಗಳು. ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿ ಪ್ರಾಕೃತಿಕವಾಗಿಯೇ ಕೀಟನಾಶಕಗಳು. ನಿಂಬೆಹಣ್ಣು ಒಂದು ಹುಳಿ ಪದಾರ್ಥವಾದರೆ ಮೆಣಸಿನಕಾಯಿ ಒಂದು ಮಸಾಲೆಯ ಪದಾರ್ಥ. ಇವೆರಡನ್ನು ಬಾಗಿಲಿಗೆ ನೇತು ಹಾಕಿದಾಗ ನಿಂಬೆಹಣ್ಣಿನ ಹುಳಿ ಹಾಗೂ ಮೆಣಸಿನಕಾಯಿಯ ಕಟುವಾದ ವಾಸನೆಯು ನೊಣಗಳು, ಸೊಳ್ಳೆಗಳು ಹಾಗೂ ಕೀಟಗಳನ್ನು ಮನೆಗಳನ್ನು ಪ್ರವೇಶ ಮಾಡದಂತೆ ತಡೆಗಟ್ಟುತ್ತದೆ. ಇದರಿಂದ ಪರೋಕ್ಷವಾಗಿ ಸುತ್ತಮುತ್ತಲ ಪರಿಸರವೂ ಸಹ ಸ್ವಚ್ಛವಾಗಿರುತ್ತದೆ. ಈ ಮೂಲಕ ಮನೆ ಮಂದಿಯೆಲ್ಲ ಅನೇಕ ರೋಗ ರುಜಿನಗಳಿಂದ ದೂರವಿರಲು ಸಾಧ್ಯವಾಗುತ್ತದೆ. ಯಾವಾಗಲೂ ತಾಜಾ ನಿಂಬೆಹಣ್ಣನ್ನು ಮತ್ತು ಮೆಣಸಿನಕಾಯಿಗಳನ್ನೇ ಬಾಗಿಲಿನ ಮೇಲೆ ನೇತು ಹಾಕಿರಬೇಕು ಎಂಬುದನ್ನು ನಾವಿಲ್ಲಿ ನೆನಪಿಟ್ಟುಕೊಳ್ಳಬೇಕು. ಅವುಗಳನ್ನು ಒಣಗಿದ ತಕ್ಷಣವೇ ಬದಲಾವಣೆ ಮಾಡಬೇಕು. ಆತ್ಮೀಯರೇ, ನಿಂಬೆಹಣ್ಣು ಮತ್ತು ಮೆಣಸಿನಕಾಯಿಗಳನ್ನು ದಾರದಲ್ಲಿ ಮನೆಯ ಮುಂದೆ ಕಟ್ಟುವಂತಹ ಪದ್ಧತಿಯ ಕುರಿತು ಹಲವಾರು ವಿಶೇಷ ಮಹತ್ವದ ಮಾಹಿತಿಗಳನ್ನೆಲ್ಲ ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ.